ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಎಕ್ಸ್ಕ್ಲೂಸಿವ್ ಸುದ್ದಿ ಅಂದರೆ ಅದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ಜನರ ಪರವಾಗಿ ನಿಂತು, ಜನರ ಧ್ವನಿಯಾಗಿ ನಿಂತು, ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥ ಏಕೈಕ ಚಾನಲ್ ಯಾವುದಾದ್ರೂ ಇದೆ ಅಂತಂದರೆ ಅದು ರಿಪಬ್ಲಿಕ್ ಕನ್ನಡ ಮಾತ್ರ. ಇವತ್ತು ಈ ಸುದ್ದಿ ಬಹಳ ಬೇಸರದ ವಿಚಾರ, ಎಲ್ಲರೂ ಕೂಡ ಅಚ್ಚರಿ ಪಡುವಂಥ ವಿಚಾರ. ನೋಡಿ, ಮಕ್ಕಳ ಆಯೋಗದಿಂದ ಹೊರಬಿದ್ದಿರುವಂಥ ಸ್ಫೋಟಕ ಸುದ್ದಿ ಇದು. ಮಕ್ಕಳ ಆಯೋಗವೇ ಬೆಚ್ಚಿ ಬಿದ್ದೋಗಿದೆ. ಒಂದು ಜಿಲ್ಲೆಯ ಡೇಟಾ ನಿಮಗೆ ಮುಂದೆ ಇರ್ತೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಬಾಲ್ಯ ವಿವಾಹ ಪದ್ಧತಿ ಹೆಚ್ಚಾಗ್ತಾ ಇದೆ. ಜೊತೆಯಲ್ಲಿ ಬಾಲ್ಯ ವಿವಾಹದಿಂದ ಗರ್ಭಿಣಿಯರಾಗ್ತಾ ಇರುವಂಥ ಅಪ್ರಾಪ್ತಿಯರು. ಯಾದಗಿರಿ ಜಿಲ್ಲೆಯಲ್ಲೇ ಪ್ರಸಕ್ತ ವರ್ಷ ಕಳೆದ 10 ತಿಂಗಳ ಡೇಟಾ ಇದು. 445 ಗರ್ಭಿಣಿಯರಾಗಿರುವಂಥ ಪ್ರಕರಣಗಳು ಪತ್ತೆಯಾಗಿದೆ. ಅನಿಷ್ಟ ಪದ್ಧತಿ ನಡೀತಾ ಇದ್ರು ಕೂಡ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕೂಳ್ತಿದೆ. ಇಲ್ಲಿ ಮರಳು ಮಾಫಿಯಾ ನಡೀತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ, ಅದು ಗಮನಕ್ಕಿಲ್ಲ. ಈ ಕಡೆ ಪುಟ್ಟ ಪುಟ್ಟ ಮಕ್ಕಳು, ಅಪ್ರಾಪ್ತರು, ಅವರನ್ನ 18 ವರ್ಷದ ಒಳಗಡೆ ಮದುವೆ ಮಾಡಿಸ್ ಕಳಿಸ್ತಾರೆ. ಇವತ್ತು 15 ವರ್ಷ 16 ವರ್ಷದ ಮಕ್ಕಳೆಲ್ಲರೂ ಕೂಡ ಇವತ್ತು ಗರ್ಭಿಣಿಯರಾಗ್ತಿದ್ದಾರೆ. ಆ ನೋವು ತಡ್ಕೊಳ್ಳುವಂಥ ಶಕ್ತಿನಾದ್ರೂ ಅವ್ರಿಗಿದ್ಯಾ? ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ? ಮಕ್ಕಳ ಆಯೋಗವೇ ಬೆಚ್ಚಿ ಬಿದ್ದಿದೆ. ಮಕ್ಕಳ ಆಯೋಗದಿಂದ ಹೊರಬಿದ್ದಿರುವಂಥ ಸ್ಫೋಟಕ ವಿಚಾರ. ಯಾದಗಿರಿಯಲ್ಲಿ 445, ಮೊನ್ನೆ ಮಂಡ್ಯದಲ್ಲಿ 300ಕ್ಕಿಂತ ಹೆಚ್ಚು. ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಿದ್ಯೋ ಯಾರಿಗೂ ಗೊತ್ತಿಲ್ಲ. ಅಂಗನವಾಡಿಯಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳಾಗಬೇಕು ಅಂತಾರೆ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಪಾಪ ಅಂಗನವಾಡಿಯವ್ರಿಗೆ ಸರಿಯಾಗಿ ಸಂಬಳ ಇಲ್ಲ. ನಮಗೆ ಇಲ್ಲಿ ಅಂಗನವಾಡಿಗೆ ಬರೋದು ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕಾಗ್ತಾ ಇಲ್ಲ, ಹಾಲು ಕೊಡ್ತಿಲ್ಲ, ಅಕ್ಕಿ ಕೊಡ್ತಿಲ್ಲ, ಆ ಟೆನ್ಷನಲ್ಲಿ ಅವರಿದ್ದಾರೆ. ಇನ್ನು ಅವ್ರು ಎಲ್ಲಿಂದ ಹೋಗಿ ಜಾಗೃತಿ ಮೂಡಿಸೋದಕ್ಕಾಗುತ್ತೆ? ಒಂದು ಸಮಸ್ಯೆ ಹಿಂದೆ ಬಿದ್ದರೆ ಅದರ ಹಿಂದೆ ನೂರಾರು ಸಮಸ್ಯೆಗಳು ನಮಗೆ ಪತ್ತೆ ಆಗ್ತಾ ಹೋಗ್ತಾ ಇದೆ. ನೋಡಿ, ಇವತ್ತು ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಹೆಚ್ಚಳ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರ. ಅದು ಕಳೆದ 10 ತಿಂಗಳಲ್ಲಿ 445 ಪ್ರಕರಣ. ತಮಾಷೆನಾ? ಬಾಲ್ಯ ವಿವಾಹ ಆಗಿದೆ ಅನ್ನೋದು ತಿಳ್ಕೋಬೇಕು. ಜನರು ಕೂಡ ಎಚ್ಚೆತ್ತುಕೊಳ್ಬೇಕು. ಕೇವಲ ಅಧಿಕಾರಿಗಳು ಅಷ್ಟೇ ಅಲ್ಲ, ಪೋಷಕರು ತಮ್ಮ ಮಕ್ಕಳ ಜೀವನವನ್ನು ಹಾಳು ಮಾಡಬೇಡಿ. ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 10 ತಿಂಗಳಿನಲ್ಲಿ 445 ಬಾಲಕಿಯರು 18 ವರ್ಷಗಳಿಗಿಂತ ಪೂರ್ವದಲ್ಲಿ ಗರ್ಭ ಧರಿಸಿರುವ ಒಂದು ವಿಷಯ ಅತ್ಯಂತ ನೋವಿನ ಸಂಗತಿ. ಏಕೆಂದರೆ ಅತ್ಯಂತ ಚಿಕ್ಕ ಜಿಲ್ಲೆಯಾದ ಯಾದಗಿರಿನಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಬಾಲ್ಯ ವಿವಾಹಗಳು ನಡೆದಿವೆ ಅಂತಕ್ಕಂಥ ಒಂದು ವಿಷಯ ಕೇಳಿ ಬಹಳಷ್ಟು ಆಘಾತವಾಗಿದೆ. ಏಕೆಂದರೆ ದೇಶ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಅಂದರೆ 1929ರಿಂದ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಆದರೂ ಕೂಡ ಬಾಲ್ಯ ನಿಷೇಧಾಧಿಕಾರಿಗಳು ತಳಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡದ ಕಾರಣಕ್ಕಾಗಿ ಈ ಒಂದು ಬಾಲ್ಯ ವಿವಾಹ ನಡೀತಕ್ಕಂಥ ಸಂಖ್ಯೆ ದಿನೇ ದಿನೇ ಏರ್ತಾ ಇದೆ. ಹೀಗಾಗಿ ಯಾದಗಿರಿ ಜಿಲ್ಲೆಯ ಉತ್ಸಾಹಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ SP ಅವರು ಸೇರಿಕೊಂಡು ಕೂಡಲೇ ಸಭೆ ಕರೆದು ಸಂಬಂಧಪಟ್ಟವರ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ಪ್ರಕರಣ ದಾಖಲಿಸಬೇಕು. ಅದೇ ರೀತಿಯಾಗಿ ಸಂತ್ರಸ್ತೆಯರನ್ನು ಅವರನ್ನು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಈ ಒಂದು ಅನಿಷ್ಟ ಪದ್ಧತಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತಕ್ಕಂಥ ಡಾಕ್ಯುಮೆಂಟ್ ನೋಡ್ತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ. 18 ವರ್ಷ, 17 ವರ್ಷ, 16 ವರ್ಷ, ಓಕೆ, ಒಮ್ಮೆ 10 ವರ್ಷ ಇದೆ. ಒಬ್ರಲ್ಲ ಇಬ್ರಲ್ಲ, 10 ವರ್ಷ ನೋಡಿ. 10 ವರ್ಷ ಏಜ್ ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಟೀನೇಜ್ ಪ್ರೆಗ್ನೆನ್ಸಿ ಡೀಟೇಲ್ಸ್ ಏಪ್ರಿಲ್ 2023 ಟು ಡಿಸೆಂಬರ್ 2023. ಏಪ್ರಿಲ್ನಿಂದ ಡಿಸೆಂಬರ್ನವರೆಗಿನ ದಾಖಲೆ ಇದು. ಇದರಲ್ಲಿ ಒಂದಷ್ಟು ಹೆಸರುಗಳಿದೆ, ಡೀಟೇಲ್ಸ್ ಇದೆ. ನಾವು ತೋರಿಸೋದಕ್ಕೆ ಆಗೋದಿಲ್ಲ ಡಾಕ್ಯುಮೆಂಟ್ನ. ನಾನು ನೋಡ್ತಾ ಇದ್ದೀನಿ ಇದನ್ನ. 10 ವರ್ಷ ಸ್ವಾಮಿ, 10 ವರ್ಷ. ಒಬ್ರಲ್ಲ, ಒಂದು ಎರಡು ಪ್ರಕರಣಗಳು. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಿಜಕ್ಕೂ ಕೂಡ ಈ ಒಂದು ಡಾಕ್ಯುಮೆಂಟ್ ನೋಡ್ತಾ ಇದ್ರೆ ನನಗೆ ಬೇಜಾರಾಗ್ತಾ ಇದೆ. ನಾವು ಈ ಡಾಕ್ಯುಮೆಂಟ್ನ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ. ಯಾಕೆಂದರೆ ನಮಗೂ ಒಂದಷ್ಟು ನಿಯಮಗಳಿದೆ. ನಾವು ಕೂಡ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಒಂದು ಕೆಲಸಗಳನ್ನು ಮಾಡಬೇಕು. ಐಡೆಂಟಿಟಿ ರಿವೀಲ್ ಮಾಡಬಾರ್ದು. ಆ ಕೆಲಸವನ್ನು ಮಾಡೋದಿಲ್ಲ. ಆದರೆ ಜಾಗೃತರಾಗಬೇಕು. ಏನು ಮಾಡ್ತಾ ಇದೆ ಜಿಲ್ಲಾಡಳಿತ ವೀರೇಶ್?
ಸಂಪರ್ಕ ಕಡಿತ ಆಗಿದೆ ನೋಡಿ. ನನ್ನ ಹತ್ರ 110 ಜನರ ಲಿಸ್ಟ್ ಇದೆ. ಟೀನೇಜ್ ಪ್ರೆಗ್ನೆನ್ಸಿ ಡೀಟೇಲ್ಸ್ 2023 ಏಪ್ರಿಲ್ನಿಂದ ಡಿಸೆಂಬರ್ವರೆಗೂ 18 ವರ್ಷ, 17 ವರ್ಷ, 15 ವರ್ಷ, 18 ವರ್ಷ, 15 ವರ್ಷ, 16 ವರ್ಷ, 15 ವರ್ಷ, 10 ವರ್ಷ. ಇನ್ನೂ ಅವ್ರಿಗೆ ಜಗತ್ತೇ ಗೊತ್ತಿಲ್ಲ. 10 ವರ್ಷ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ಡಾಕ್ಯುಮೆಂಟ್ ಇಟ್ಕೊಂಡು ನಾನು ಡಾಕ್ಯುಮೆಂಟಲ್ಲಿ ಇರೋದನ್ನು ನಾನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಏಜ್ ಎಷ್ಟು ಅಂತೇಳಿ, ಅವ್ರ ತಾಯಿ ಹೆಸರೇನು, ಅವರ ನಂಬರ್, ಯಾವ ಊರು, ಯಾವ ಗ್ರಾಮ, ಯಾವ ಹಳ್ಳಿ. ನಮ್ಮ ಪ್ರತಿನಿಧಿ ವೀರೇಶ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನು ಮಾಡ್ತಾ ಇದೆ ಆಯೋಗ, ಏನು ಮಾಡ್ತಾ ಇದೆ ಜಿಲ್ಲಾಡಳಿತ? ಯಾಕೆ ಇಂಥ ಒಂದು ನಿರಾಸಕ್ತಿ? 10 ತಿಂಗಳಲ್ಲಿ ಇಷ್ಟು ಪ್ರಕರಣಗಳು ಪತ್ತೆ ಆಗಿದೆ ಅಂತಂದ್ರೆ ಇವ್ರಿಗೆ ಗೊತ್ತೇ ಆಗಿಲ್ವಾ? ಅಟ್ಲೀಸ್ಟ್ ಒಂದು ಜಾಗೃತಿ ಮೂಡಿಸುವಂತ ಒಂದು ಕೆಲಸನಾದ್ರೂ ಆಗಬಾರ್ದಾ ವೀರೇಶ್? ಎಸ್ ನಾಗೇಂದ್ರ ಬಾಬು, ಈ ಒಂದು ಅಂಕಿ ಅಂಶ ನೋಡಿದ್ರೆ ನಮಗೂ ಸಹ ಒಂದ್ ಕಡೆ ಆಶ್ಚರ್ಯ ಆಗುತ್ತೆ. ಮಕ್ಕಳ ಆಯೋಗ ಈ ಒಂದೀಗ ವರದಿ ನೀಡಿದೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಜಿಲ್ಲಾಡಳಿತ ಈ ಒಂದು ಪದ್ಧತಿಯನ್ನ ರದ್ದು ಕೆಲವೊಂದು ಅರಿವು ಕಾರ್ಯ ಮೂಡಿಸುವಲ್ಲಿ ವಿಫಲವಾಗಿದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ 10 ತಿಂಗಳಲ್ಲಿ ಒಂದೇ ಜಿಲ್ಲೆಯಲ್ಲಿ 445 ಬಾಲ್ಯ ವಿವಾಹ ಪದ್ಧತಿ ಆಗಿದೆ. ಮತ್ತೊಂದ್ ಕಡೆ ಗರ್ಭಿಣಿಯರಾಗಿದ್ದಾರೆ. ಈ ಒಂದು ಅಂಕಿ ಅಂಶ ತುಂಬಾ ಆಘಾತಕಾರಿ ಅನ್ಸುತ್ತೆ. ಯಾಕಂದ್ರೆ ದೇಶ ಇಷ್ಟು ಮುಂದುವರೆದಿದೆ, ಇನ್ನೂ ಬಾಲ್ಯ ವಿವಾಹ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂಬುದು ಇನ್ನೂ ಒಂದ್ ಕಡೆ ಆಶ್ಚರ್ಯ ಅನ್ಸುತ್ತೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಜಿಲ್ಲಾಡಳಿತ ಆಯ್ತು ಮತ್ತು ಸರ್ಕಾರ ಆಯ್ತು ಮತ್ತು ಮಕ್ಕಳ ಆಯೋಗ ಆಯ್ತು ಒಂದ್ ಕಡೆ ಅರಿವು ಮೂಡಿಸುವಲ್ಲಿ ವಿಫಲವಾಗಿದೆ ಎಂಬುದು ಪ್ರಶ್ನೆ ಆಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಈ ಒಂದು ಜಿಲ್ಲೆಯಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲಿ ಸಹ ಜಾಸ್ತಿ ಆಗ್ತಿದೆ. ಅದರಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಒಟ್ಟು ರಾಜ್ಯದಲ್ಲಿ ಒಂದು 45,000ಕ್ಕೆ ಹೆಚ್ಚು ಬಾಲ್ಯ ವಿವಾಹ ಪದ್ಧತಿ ಆಗಿದೆ, ವಿವಾಹ ಆಗಿದೆ. ಮತ್ತೊಂದ್ ಕಡೆ ಗರ್ಭಿಣಿಯರಾಗಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಪೋಷಕರು ಸಹ ಒಂದು ಅರಿವು ಮೂಡುವ ಕೆಲಸ ಆಗಬೇಕು. ಮತ್ತೊಂದ್ ಕಡೆ ನಾಗರಿಕ ಸಮಾಜ ಸಹ ಒಂದ್ ಕಡೆ ಅರಿವು ಮೂಡಿಸಬೇಕು. ಮತ್ತೊಂದ್ ಕಡೆ ಸರ್ಕಾರ ಅರಿವು ಮೂಡಿಸಬೇಕು. ಯಾಕಂದ್ರೆ ಸರ್ಕಾರ ಹಲವಾರು ಯೋಜನೆಗಳು ತರುತ್ತಾರೆ, ಬಾಲ್ಯ ಪದ್ಧತಿಗೋಸ್ಕರ ಯೋಜನೆ ರೂಪಿಸ್ತಾರೆ, ಕೆಲವೊಂದು ಕಾರ್ಯಕ್ರಮ ಮಾಡ್ತಾರೆ. ಆದ್ರೂ ಇಷ್ಟೊಂದು ಕೇಸ್ಗಳು ಅಂದ್ರೆ ಇಷ್ಟೊಂದು ಬಾಲ್ಯ ವಿವಾಹ ಆಗುತ್ತೆ ಎಂಬುದು ಒಂದ್ ಕಡೆ ಆಘಾತಕಾರಿ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಳ್ಬೇಕು. ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲ ಕಠಿಣ ಕ್ರಮಕ್ಕೆ ಮುಂದಾಗಬೇಕು. ಮತ್ತೊಂದ್ ಕಡೆ ಈ ಒಂದು ಪದ್ಧತಿಯನ್ನ ಇನ್ನಷ್ಟು ಪರಿಣಾಮಕಾರಿ ಜಾರಿ ಮಾಡಬೇಕು. ಜನರಿಗೆ ಅರಿವು ಮೂಡಿಸುವ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ ವೀರೇಶ್, ಥ್ಯಾಂಕ್ ಯು. ನೋಡೀಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ RCH ಅಧಿಕಾರಿಗಳ ಕಾರ್ಯಾಲಯ ಬರೆದಿರುವಂಥ ಒಂದು ಪತ್ರ ನಮ್ಮ ಹತ್ರ ಇದೆ ನೋಡಿ. ಈ ಪತ್ರವನ್ನು ನಾನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ವಿಷಯ ಸಬ್ಜೆಕ್ಟ್ ಇದೆ ಇದರಲ್ಲಿ ನೋಡಿ. ಏನು ಬರ್ದ ನೋಡಿ. ನೋಡಿ ಇಲ್ಲಿ ಮೇಲ್ಗಡೆ ಇದೆ, ಅದರಲ್ಲಿ ಏನಿದೆ ಅನ್ನೋದನ್ನ ಕೂಡ ನಿಮಗೆ ಓದಿ ಹೇಳ್ತೀನಿ. ಹದಿಹರಿಯದ ಗರ್ಭಿಣಿಯರ RCH ಪೋರ್ಟಲ್ನಲ್ಲಿ ಲಭ್ಯವಿರುವಂತಹ ಪಟ್ಟಿಯ MLC ಮಾಹಿತಿಯನ್ನ ಬಾಲ್ಯ ವಿವಾಹ ನಿಷೇಧ ಪ್ರಾಧಿಕಾರಗಳಿಗೆ ಸಲ್ಲಿಸುವ ಕುರಿತಾದಂತಹ ಒಂದು ಪತ್ರ ಇದು. ಬಾಲ್ಯ ವಿವಾಹ ತಡೆಗಟ್ಟಲು ಲಗತ್ತು ಪಟ್ಟಿಯ ಪ್ರಕಾರ ಸಂಬಂಧಪಟ್ಟಂತ ಸ್ಥಳೀಯ ಬಾಲ್ಯ ವಿವಾಹ ನಿಷೇಧ ಪ್ರಾಧಿಕಾರಿಗಳಿಗೆ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸೋದಕ್ಕೆ ಕೋರಲಾಗಿದೆ ಅಂತೇಳಿ ಪತ್ರವನ್ನ ಬರೆದಿದ್ದಾರೆ. ನೋಡೋಣ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾರಂತೆ.